ಫೈನ್. ಈಗ ಕೇಶವ್ ಅವರೇ, ಈ ಇಡೀ ವಿಚಾರದಲ್ಲಿ ಈಗ ಇವರು ಏನೋ ಹಾಕೊಂಡಿದ್ದಾರೆ, ನವೆಂಬರ್ 12 ವಿಚಾರಣೆಯನ್ನು ಮುಂದೂಡಿದೆ. ಸಾವಿರಾರು ಹೆಣ, ನೂರಾರು ಹೆಣ ಈ ಥರ ಹೂತಿದ್ದಾರೆ, ಸಿಕ್ಕಿದೆ, ಸಿಗುತ್ತೆ, ಆಗಿದ್ರೆ ಸಿಕ್ಕಿಬಿಡುತ್ತೆ, ಅವ್ರ ನೆನಪಿದೆ, ಅವರೆಲ್ಲ ಈ ಘೋರಗಳನ್ನು ನೋಡಿದ್ದಾರೆ ಅಂತೆಲ್ಲ ಬಂದಾಗ ಯಾರಾದರೂ ಕೂಡ ಸಣ್ಣ ವ್ಯಕ್ತಿಯಾಗಿ ದೊಡ್ಡ ವ್ಯಕ್ತಿಯಾಗಲಿ 100 ಹೆಣ ಅಂತ ಅಂದ್ಕೊಳ್ಳೋಣ ಕೇಶವ್ ಅವರೇ, 100 ಹೆಣ, ಒಂದೊಂದು ಹೆಣ. ಈಗ ಏರ್ ಇಂಡಿಯಾ ಟ್ರಾಜಿಡಿ ಆಯಿತು. ಆ ಟ್ರಾಜಿಡಿ ಆದಾಗ ಅಲ್ಲೆಲ್ಲ ಮನುಷ್ಯರು ಸುಟ್ಟು ಕರಕಲಾಗ್ಬಿಟ್ಟಿದ್ರು. ಅವ್ರನ್ನ DNA ಪರೀಕ್ಷೆ ಮಾಡಿ, ಕ್ಷಿಪ್ರವಾಗೆಲ್ಲ ಮಾಡಿ, ಅವ್ರ ಫ್ಯಾಮಿಲಿಯವ್ರನ್ನ ಕರೆಸಿ ಅವ್ರಿಗೆ DNA ಮ್ಯಾಚ್ ಮಾಡಿಕೊಂಡು ಯಾರು ಏನು ಎತ್ತ ಎಲ್ಲ ಫ್ಯಾಮಿಲಿಯವ್ರು ಬಂದು ಟಿಕೆಟ್ ನಂಬರ್ ಇದ್ದು, ಸೀಟ್ ನಂಬರ್ ಇದ್ದು, ಇಂತಿಂಥ ಪ್ರಯಾಣಿಕರಿದ್ದರು, ಇಂಥದ್ದೇನೋ ಒಡವೆ ಹಾಕಿದ್ರು, ಹೀಗಿದ್ರು ಹಾಗಿದ್ರು, ಇದೆಲ್ಲ ಇದ್ದೇ ಟೈಮ್ ತಗೊಳ್ತು. 20 ವರ್ಷದ ಹಿಂದೆ, ಇನ್ನೂ ಮಾಡ್ತಾ ಇದ್ದಾರೆ. 20 ವರ್ಷದ ಹಿಂದೆ ಕಥೆ ಇದು. ಈಗ ಅವ್ರು ಯಾರು ಕಡೆಯವರು ಅಂತ ಅವ್ರು ಪತ್ತೆ ಹಚ್ಚಕ್ಕೆ ಟೈಮ್ ಬೇಕಾಗುತ್ತೆ ಅಂದಾಗ ಇವ್ರಿಗೆ ಒಂದು 3 ತಿಂಗಳ ವಿಚಾರಣೆ ತುಂಬಾ ತೀವ್ರವಾಗೋಯ್ತು ಅಂತ ಅನಿಸ್ತಾ ಇದೆಯಾ ಅಂತ ಸರ್. ಅವರಿಗೆ ವಿಚಾರಣೆ 3 ತಿಂಗಳದ್ದು ತೀವ್ರವಾಯ್ತು ಅಂತ ಹೇಳುವಂತ ನೋವಿಗಿಂತ ಅವರು ಯಾರ ಬಗ್ಗೆ ಏನು ಹೇಳ್ತಿದ್ರು, ಸುಳ್ಳು ಆರೋಪಗಳನ್ನು ಮಾಡ್ತಿದ್ರು, ಅವರನ್ನು ತನಿಖೆ ಮಾಡ್ಲಿಲ್ಲ ಅಥವಾ ಅವರಿಗೆ ಅವರನ್ನು ಬಂಧನ ಮಾಡ್ಲಿಲ್ಲ ಅಂತ ಹೇಳುವಂತ ನೋವು ಅವರಲ್ಲಿ ಕಾಡ್ತಾ ಇದೆ. ಬಹುಶಃ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಸುಮ್ಮನೆ ಹೋಗಿ ಒಬ್ಬರನ್ನು ಅರೆಸ್ಟ್ ಮಾಡ್ಬೇಕು, ನಾವು ಹೇಳಿದ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಹೇಳಲಿಕ್ಕೆ ಬರ್ತದೆ ಸರ್? SIಗೆ ಅವರ ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ, ನಾವು ತನಿಖೆ ಮಾಡಿದ ಕೂಡಲೇ ಕೆಲವರನ್ನು ಬಂಧಿಸ್ತಾರೆ, ಅವರನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ, ಅವರನ್ನು ಅರೆಸ್ಟ್ ಮಾಡ್ತಾರೆ, ನಾವು ಹೇಳಿದ್ದೆ ಸತ್ಯ ಆಗ್ತದೆ ಅಂತ ಹೇಳುವಂತ ಭಾವನೆ ಅವರಲ್ಲಿ ಇತ್ತು. ಇವರು ಅವರಿಗೆ ಯಾವುದೋ ನೋವು ಇಲ್ಲ, ಅವರಿಗೆ ಇರುವಂತ ನೋವು ಇದು ನಾವು ಮಾಡಿದ ಏನ್ ಹೇಳ್ತಾರೆ, ನಾವು ತೋಡಿದ ಗುಂಡಿಗೆ ನಾವೇ ಬಿದ್ದದ್ದು ಅಂತ ಹೇಳಿ ಅವರಿಗೆ ಅನಿಸ್ತು. ಸೊ ನನಗೆ ಇದ್ರಿಂದ ಒಮ್ಮೆ ಮುಕ್ತಿ ಪಡೆಯುವಂತ ದೃಷ್ಟಿಯಿಂದ ಅವರಿಗೆ ಹೋದ್ರು ಬಿಟ್ರೆ, ಅವ್ರು ಯಾವ ನೋವಿಂದು ಹೋಗಿದ್ದಲ್ಲ, ಯಾವ ಇದರಿಂದ ಅವರು ಇನ್ನೂ ಕೂಡ ಇದ್ರಲ್ಲಿ ನೋಡಿ ಅನುಭವಿಸ್ಲಿಕ್ಕೆ ಇದೆ. ಅವರು ಇನ್ನೂ ಕೂಡ ಬರ್ತದೆ ಸರ್, ಕೆಲವೆಲ್ಲ ವಿಚಾರಗಳು ಇನ್ನೂ ಕೂಡ ಬರ್ತವೆ. ಸ್ವಲ್ಪ ಸಮಯ ಕಾಯುವ ನಾವು. ದೇವರ ನ್ಯಾಯಾಲಯದಲ್ಲಿ ಶಿಕ್ಷೆ ಕೊಟ್ಟದ್ದು ಕೊನೆ ತನಕ ಏನು ನಾವೀಗ ಮಾತಾಡ್ತೇವ ಇದೆಲ್ಲ ಬೇರೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯಾಕಂತ ಹೇಳಿದ್ರೆ ದೇವರಿಗೆ ಅವಮಾನ ಮಾಡಿದವರು ಇವರು, ಒಂದು ಧರ್ಮಪೀಠಕ್ಕೆ ಅವಮಾನ ಮಾಡಿದವರು ಇವರು. ಇವರಿಗೆ ದೇವರು ಕೊಡ್ತಾರೆ ಇಲ್ಲೋ ಸರ್? ನಮ್ಮ ಕಾನೂನು ಸಂವಿಧಾನ ಎಲ್ಲವನ್ನು ಬದಿಗಿಡುವ, ದೇವರ ಮುಂದಿನ ಸಂವಿಧಾನ ಬಹಳ ದೊಡ್ಡದು. ಇವ್ರು ಏನೆಲ್ಲ ಹೇಳಿದ್ರು, ಯಾವ ಭಾಷೆಗಳನ್ನು ಉಪಯೋಗ ಮಾಡಿದ್ರು, ಏನೆಲ್ಲ ನಾಟಕಗಳನ್ನು ಆಡಿದ್ರು, ಇದನ್ನೆಲ್ಲ ದೇವರು ನೋಡ್ತಾ ಇರ್ತಾರೆ. ಖಂಡಿತ ಆ ದೇವರ ನ್ಯಾಯಾಲಯದಲ್ಲಿ ಇವ್ರಿಗೆ ಶಿಕ್ಷೆ ಸಿಗ್ತದೆ ಸರ್. ಫೈನ್. ಈಗ ಸಂಕೇತ್ ಸರ್, ಇಂಥ ವಿಚಾರಗಳಲ್ಲಿ ಸರ್ ಒಂದು ಹೋರಾಟ ಅಂತ ಬಂದಾಗ ನಾವು ಎಣಿಸಿದಂತೆಯೇ ಎಲ್ಲ ಸಿಕ್ಬಿಡಲ್ಲ. ಒಬ್ಬ ಮನುಷ್ಯ ನಂಗೆ ನೀರು ಬೇಕು, ಇಲ್ಲೆಲ್ಲ ಬರಗಾಲ ಬಂದುಬಿಟ್ಟಿದೆ, ಒಂದು ಬಾವಿ ತೋಡಿದ್ರೆ ನೀರು ಬರುತ್ತೆ ಅಂದಾಗ ಅವನು ಹಾರೆ ಪಿಕಾಸಿ ಹಿಡ್ಕೊಂಡು ನಿಂತ್ಕೋಬೇಕಾಗತ್ತೆ ಸರ್. ಅದರಲ್ಲಿ ಬಂಡೆ ಸಿಕ್ಕಬಹುದು, ಕೆಲವೊಮ್ಮೆ ಮೃದುವಾದ ಮಣ್ಣು ಸಿಕ್ಕಬಹುದು, ಕೆಲವೊಮ್ಮೆ ಗಟ್ಟಿ ಮಣ್ಣು ಸಿಕ್ಕಬಹುದು. ಎಲ್ಲೋ ಗಂಗಮ್ಮ ಗಂಗೆ ಕಂಡುಬಿಟ್ಲು, ನೀರು ಕಲ್ಲು ಸಿಕ್ತಿಲ್ಲಿ ಅನ್ನೋ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ಕೆಲವೊಮ್ಮೆ 100 ಅಡಿ ಆಗುತ್ತೆ, ಕೆಲವೊಮ್ಮೆ 150 ಅಡಿನೂ ಆಗಬಹುದು. ಸೊ ಹಾಗಿದ್ದಾಗ ಇಲ್ಲಿ ಕೇಶವ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಇವರು ಈ ಒಂದು ಆರೋಪಗಳನ್ನು ಮಾಡಿದ್ರೋ ಇವರ ಎಣಿಕೆಯಂತೆ ಅಲ್ಲಿ ಯಾರ್ದು ಬಂಧನ ಆಗಲೇ ಇಲ್ಲ. ಆ ಥರದ್ದು ಬಂಧನ ಆಗಬೇಕು ಅಂದಾಗ ಆ ಬಂಧನಕ್ಕೆ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಇವ್ರೇನಾದರೂ ಕೊಡಬೇಕಾಗಿತ್ತು. ಯಾವ ಕೇಸ್ ಆದರೂ ಅಷ್ಟೇ ಸರ್, ಇಷ್ಟೇ ವಾದ. ಇಲ್ಲಿ ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಇನ್ನೊಬ್ರು ತೀರ್ಮಾನ ಮಾಡೋಕ್ಕಾಗಲ್ಲ. ಕೋರ್ಟ್ ಮುಂದೆ ಕನ್ವಿನ್ಸ್ ಮಾಡೋದಷ್ಟೇ ಈ ದೇಶದ ನ್ಯಾಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆಪ್ಷನ್ ನಮ್ಮ ಮುಂದೆ. ಅದು ಬಿಟ್ಟುಬಿಟ್ಟು ಸೋಷಿಯಲ್ ಮೀಡಿಯಾ ಕಮೆಂಟಲ್ಲಿ ನಾನೇನೋ ಮಾತಾಡ್ತೀನಿ, ಯಾವ ಸುದ್ದಿ ಬಂದರೂ ಅದಕ್ಕೆ ಇದೇ ಕಮೆಂಟ್ ನಾನು ಸೇರಿಸ್ತೀನಿ, ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ನಾವೇನು ಮಾತಾಡ್ಕೊಂಡ್ರು ಕೂಡ ಡಿಸೈಡ್ ಮಾಡೋದು ಕೋರ್ಟೆ. ಹಾಗಿದ್ದಾಗ ಇವರಲ್ಲಿ ದುಡುಕ್ತಾ ಇದ್ದಾರಾ ಅಂತ ನೋಡಿ. ಕೇಶವ್ ಅವರು ಮಾಡ್ತಾ ಇರೋದು ಕೂಡ ಒಂದು ಆರೋಪನೆ. ಇವ್ರು ಕೇಶವ್ ಅವ್ರು ಏನ್ ಹೇಳ್ತಾ ಇದ್ರೆ, ಯಾರನ್ನೋ ಬಂಧಿಸ್ಬೇಕು, ಯಾರಿಗೋ ತೊಂದರೆಗೆ ಈಡು ಮಾಡಬೇಕು, ಅಥವಾ ಯಾರಿಗೋ ಬೇರೆ ಬೇರೆ ಆರೋಪಗಳನ್ನ ಮಾಡಿ ಅವ್ರ ಹೆಸರನ್ನ ಕೆಡಿಸ್ಬೇಕು ಅನ್ನೋದಾಗ್ಲಿ, ಅಥವಾ ಸ್ಥಳದ ಬಗ್ಗೆ ಹೆಸರು ಕೆಡಿಸ್ಬೇಕು ಅನ್ನೋದಾಗ್ಲಿ ಪ್ರಯತ್ನ ನಡೀತಾ ಇದೆ ಅಂತ ಏನ್ ಹೇಳ್ತಾರಲ್ಲ, ಇದು ಕೂಡ ಈ ಸದ್ಯದ ಮಟ್ಟಿಗೆ ಆರೋಪನೆ. ತನಿಖೆ ಆದ ನಂತರನೇ ಗೊತ್ತಾಗೋದು ಕೇಶವ್ ಆರೋಪದಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ, ಅಥವಾ ಕೇಶವರ ಆರೋಪದಲ್ಲಿ ಸತ್ಯತೆನೂ ಇರಬಹುದು, ಅಸತ್ಯತೆನೂ ಇರಬಹುದು. ಅದು ಬರೀ ಆರೋಪವಾಗಿನೂ ಉಳಿಬಹುದು, ಅಥವಾ ಕೇಶವರ ಆರೋಪದಲ್ಲಿ ಗುರು ಇಲ್ಲ ಅಂತ ಹೇಳಿ, ಅಥವಾ ಅದು ಸತ್ಯಾಸತ್ಯತೆಗೆ ಬಹಳ ಹತ್ತಿರವಾಗಿರುವಂತಹ ವಿಚಾರಗಳು ಇದಾವೆ ಅಂತನೂ ಬರ್ಬೋದು, ಅಥವಾ ಏನೂ ಇಲ್ಲ ಅಂತನೂ ಬರ್ಬೋದು. ಅಂದ್ರೆ ಸದ್ಯದ ಮಟ್ಟಿಗೆ ತನಿಖೆಯ ಆಧಾರದ ಮೇಲೆನೆ ನಾವು ಏನಾದ್ರೂ ಮಾಹಿತಿಯನ್ನ ಪಡೆದುಕೊಂಡು ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಕೇಶವ್ ಅವ್ರು ಹೇಳ್ತಾ ಇರೋದಾಗ್ಲಿ, ಅಥವಾ ತಿಮ್ರೋಡಿ ಅವ್ರು ಹೇಳ್ತಾ ಇರೋದಾಗ್ಲಿ, ಅಥವಾ ಚಿನ್ನಯ್ಯ ಹೇಳ್ತಾ ಇರೋದಾಗ್ಲಿ, ಅಥವಾ ಆ ಕಡೆ ಸಂಬಂಧಪಟ್ಟವ್ರು ಯಾರಾದ್ರೂ ಹೇಳ್ತಿರೋದಾಗ್ಲಿ, ನೀವು ಹೇಳ್ತಿರೋದಾಗ್ಲಿ, ಇದು ಬರೀ ಹೇಳಿಕೆಗಳು ಮಾತ್ರ ಆಗ್ತವೆ ಹೊರತಾಗಿ ವರದಿ ಆಧಾರದ ಮೇಲೆ ಅದು ಒಪ್ಪುವಂತ ಒಂದು ಸಾಕ್ಷ್ಯ ಆಗುದಿಲ್ಲ, ಒಂದು ಒಪ್ಪುವಂತ ಒಂದು ಮಾಹಿತಿ ಆಗುದಿಲ್ಲ. ಹಾಗಾಗಿ ಈಗ ನೀವು ಯಾವ ರೀತಿ ಮಾತಾಡ್ತೀವಿ ಆ ರೀತಿ ಕೇಶವ್ ಅವರು ಮಾತಾಡ್ತಾರೆ.
ಅಂದ್ರೆ ಅವ್ರು ನಾಳೆ ಕೇಶವ್ ಅವ್ರನ್ನು ತನಿಖೆಗೆ ಒಳಪಡಿಸಬಹುದು ಅವರು. ಏನೋ ಕೆಲವೊಂದು ಮಾಹಿತಿಗಳನ್ನು ಇವರು ನೀವು ಹೇಳ್ತಾ ಇದ್ರಲ್ಲ, ಯಾಕಂದ್ರೆ ಅವ್ರು ಲೋಕಲೈಟ್. ನಾನು ಯಾಕೆ ಹೇಳ್ತಾ ಇದ್ದೆ, ಅದು ಬಹಳ ಹತ್ತಿರದಿಂದ ಕಂಡವರು, ಅವರು ಬಹಳ ಹತ್ತಿರದಿಂದ ಎಲ್ಲ ಮಾಹಿತಿ ಇದ್ದವರು. ಆ ನಂತರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಿಂದ ಮುಂದೆ ಮಾತನಾಡಿದವರು. ಏನೋ ತಾಲೂಕು ಪಂಚಾಯತ್ ಎಲ್ಲರದ್ದು ಒಂದು ಅಧ್ಯಕ್ಷರಿದ್ದವರು, ಗ್ರಾಮ 2 ಸಲ ಪಂಚಾಯತ್ ಕರೆದಿದ್ದಾರೆ ಅವ್ರನ್ನ. ಅಲ್ಲ, ಇನ್ನೂ ಒಂದ್ಸಲ ಕರಿಬಹುದು, ಯಾಕಂದ್ರೆ ಅವ್ರ ಸಮಗ್ರ ಮಾಹಿತಿ ಇರೋದ್ರಿಂದ. ಹಾಗಾಗಿ ಅವ್ರನ್ನ ಕರಿಬಹುದು, ಅವ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಬಹುದು. ಅಕಸ್ಮಾತ್ ಅವ್ರ ಮಾಹಿತಿ ಸಮಂಜಸ ಅನಿಸ್ಲಿಲ್ಲ ಅಂದ್ರೆ, ಅವ್ರ ಬಗ್ಗೆ ಸಮಸ್ಯೆ ಬಂತು ಅಂದ್ರೆ ಅವ್ರನ್ನೂ ಅರೆಸ್ಟ್ ಮಾಡಬಹುದು, ಮತ್ತೊಬ್ಬರನ್ನು ಮಾಡಬಹುದು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತಲ್ಲ ನಾನು ಹೇಳ್ತಾ ಇರೋದು. ಅಂದ್ರೆ ಆ ತನಿಖೆ ಪ್ರಕ್ರಿಯೆಯಲ್ಲಿ ಏನೇನಾಗುತ್ತೋ ಏನೇನ್ ಬರುತ್ತೋ ಅದೆಲ್ಲ ವಿಚಾರಗಳು. ಮತ್ ಸದ್ಯದ ಮಟ್ಟಿಗೆ ತನಿಖಾ ಹಂತದಲ್ಲಿ ಇದ್ದಾಗ ಎಲ್ಲ ಆರೋಪಗಳಾಗಿನೇ ಇರ್ತವೆ. ಆರೋಪಗಳು ವರದಿಗಳಾಗಿ ಪರಿವರ್ತನೆ ಆಗುವವರೆಗೆ, ತನಿಖಾ ವರದಿ ಆಗುವವರೆಗೆ ನಾವು ಏನೇ ಹೇಳೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಫೈನ್. ಥ್ಯಾಂಕ್ ಯು ಸಂಕೇತ್ ಸರ್, ಥ್ಯಾಂಕ್ ಯು ಕೇಶವ್ ಅವರೇ, ಥ್ಯಾಂಕ್ ಯು ನಾಗರಾಜ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಈ ಕೇಸಲ್ಲಿ ನವೆಂಬರ್ 12ವರೆಗೂ ಅಂತೂ ಒಂದು ರೀತಿಯಲ್ಲಿ ಈ ವಿಚಾರಣೆಗೆ, ತನಿಖೆಗೆ, ನೋಟಿಸ್ಗಳಿಗೆ ಒಂದು ತಡೆ ಅಂತೂ ಸಿಕ್ಕಿದೆ. ಈ ಒಂದು ಕೇಸಲ್ಲಿ ಯಾರೇ ಏನೇ ಆರೋಪವನ್ನು ಮಾಡಿರಲಿ, ಸತ್ಯ ಆಚೆ ಬರಬೇಕು. ಅವ್ರು ಹೇಳಿರೋ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ನಿಷ್ಕಳಂಕವಾಗಿ ಎಲ್ಲ ರೀತಿ ತನಿಖೆ ನಡೆಯಲಿ, ಸತ್ಯ ಒಂದು ಆಚೆ ಬರಲಿ, ಅಲ್ಲಿವರೆಗೂ ಸಾವಧಾನ ಇರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.